ಇಬ್ಬರು ಸಂಗೊಳ್ಳಿ ರಾಯಣ್ಣವರ ಅಭಿಮಾನಿಗಳೇ. ಕೆಲವಷ್ಟು ಜನ ಅದರಲ್ಲಿ 2 ವರ್ಷ, 1.5 ವರ್ಷ, 2 ವರ್ಷ ಆಯಿತು ಇನ್ನೂ ಓಪನ್ ಆಗಿಲ್ಲ ಅಂತೇಳಿ ಬೆಳಗ್ಗೆ ಅಭಿಮಾನದಿಂದ ಕೆಲವು ಜನ ಓಪನ್ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವು ಜನ ಇಲ್ಲ ಸರ್, ದೊಡ್ಡ ಮಟ್ಟದಲ್ಲಿ ಇನ್ನು ನಾವೆಲ್ಲ ಪರ್ಮಿಷನ್ಸ್ ತಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೇಳಿದೆ. ಇವತ್ತು ಏನು ಜಯಂತಿ ಐತಪ್ಪ, ಇವತ್ತೊಂದು ಇರಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತ. ಇಲ್ಲ ಸರ್, ದೊಡ್ಡ ಮಟ್ಟದಲ್ಲೇ ನಾವು ಓಪನಿಂಗ್ ಮಾಡ್ತೀವಿ. ಆಯ್ತಪ್ಪ, ನಮ್ಮ ಸಂಗೊಳ್ಳಿ ರಾಯಣ್ಣವರು ಇವತ್ತು ಜಯಂತಿ ಇದೆ, ನೀವೇನು ಡಿಸಿಷನ್ ಮಾಡ್ತೀರಿ ಮಾಡಿ, ಅದೇ ರೀತಿಯಲ್ಲಿ ನಾವು ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಕಡೆಯಿಂದ ಮತ್ತು ಈಗ ಮಾತಾಡೋ ಟೈಮಲ್ಲಿ ಕೂಡ ಹೇಳಿದೆ. ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಂದರೆ ಕುರುಬ ಸಮಾಜದವ್ರು ಬಂದೇ ಸೇರಿದಂಥವರಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಪ್ರಜೆಗೆ ಯಾರ್ಯಾರು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸಿದ್ರು ಭಾರತೀಯರು ನಾವೆಲ್ಲರೂ, ಅವ್ರಿಗೆಲ್ಲ ಸಲ್ಲಿದಂಥವ್ರು ಸಂಗೊಳ್ಳಿ ರಾಯಣ್ಣವರು. ಇಂಥವ್ರ ಪುತ್ತಳಿ ಅನಾವರಣ ದೊಡ್ಡ ಮಟ್ಟದಲ್ಲಿ ರಾಜ್ಯ ನಾಯಕರನ್ನ ಕರ್ಕೊಂಡ್ಬಂದು ನಾವು ಅತಿ ಶೀಘ್ರದಲ್ಲಿ ಮಾಡೋಣ. ಅದ್ರ ಜೊತೆಗೆ ಇನ್ನೂ ಏನೇನು ಪರ್ಮಿಷನ್ಸ್ ಪೆಂಡಿಂಗ್ ಇದೆನೋ ಅವೆಲ್ಲ ಪರ್ಮಿಷನ್ಸ್ ಪೆಂಡಿಂಗ್. ಈಗ ಸುಪ್ರೀಂ ಕೋರ್ಟಲ್ಲಿ ಗೈಡ್ಲೈನ್ಸು, ಕೆಲವಷ್ಟು ಪುತ್ತಳಿಗಳು ಸರ್ಕಲಲ್ಲಿ ಇಡಬಾರ್ದು ಅಂತೇಳಿ ಗೈಡ್ಲೈನ್ಸು, ಮತ್ತು ಅದಾಗಿದ ತಕ್ಷಣ ಮತ್ತು ಸಂಪುಟ ಇದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕಂತೇಳಿ ಕೆಲವಷ್ಟು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅವನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಆದಷ್ಟು ಬೇಗದಲ್ಲಿ ಮಾಡೋಣ. ನಾವಿಬ್ಬರು ಗುಂಪು ಅವ್ರಿಗೆ ನಾನು ಹೇಳಿದ್ದೀನಿ, ಅವರಿಬ್ಬರು ಒಪ್ಕೊಂಡಿದ್ದಾರೆ. ಆಯ್ತು ಸರ್, ನೀವು ಹೆಂಗೆ ಹೇಳಿದ್ರೆ ಹಂಗೆ ನಮಗೆ ಆದಷ್ಟು ಬೇಗ ನಮ್ಮ ಸಂಗೊಳ್ಳಿ ರಾಯಣ್ಣವ್ರ ಪುತ್ರಿ ಅನಾವರಣಗೊಳಿಸ್ಬೇಕಂದಿದ್ದಾರೆ. ನೀವು ಅರ್ಜೆಂಟ್ ಮಾಡಬೇಡಿ, ಅದನ್ನ ಏನೇನು ಫಾರ್ಮಾಲಿಟೀಸ್ ಇದಾವೆ ಪೂರ್ತಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಯಾರೇ ಬಂದು ಇಲ್ಲಿ ಪುತ್ತಳಿ ಇದೆ, ಇದನ್ನು ಈ ಥರ ತೊಂದರೆ ಇದೆ ಅಂತ ಯಾರು ಪ್ರಶ್ನಿಸಿದಂಗೆ ಮಾಡಿಕೊಡೋ ಜವಾಬ್ದಾರಿ ನಮ್ದು ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟು. ಅಲ್ಲ, ಈಗ ಆಲ್ರೆಡಿ ಅನಾವರಣ ಮಾಡಿ ಪೂಜೆ ಎಲ್ಲ ಸಲ್ಲಿಸಿರಿ ಇಲ್ಲ, ನಮ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಅವ್ರವರೇ ಸ್ನೇಹ ಅಣ್ಣ ತಮ್ಮರವರೆಲ್ಲರೂ ನನಗಾಗಲಿ ಇನ್ನೊಬ್ರಿಗಾಗಲಿ ಬೇರೆಯವ್ರಿಗಾಗಲಿ ಏನು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಸಮಾಜದವ್ರು ಏನಿದ್ದಾರೆ ಅಣ್ಣ ತಮ್ಮರೆಲ್ಲರೂ ಅವ್ರು ಕೆಲವಷ್ಟು ಜನ ಏನಂತಾರೆ ಇರಲಿ ಸರ್, ಕೆಲವಷ್ಟು ಜನ ಏನಂತಾರೆ ದೊಡ್ಡದಾಗಿ ಮಾಡೋಣ ಸರ್ ಅಂತ ಕೆಲವಷ್ಟು ಜನ ಅಂತಾರೆ, ಕೆಲವಷ್ಟು ಜನ ಇರಲಿ ಸರ್ ಅಂತಂದ್ರು. ನೋಡಪ್ಪ, ನೀವು ಡಿಸಿಷನ್ ಮಾಡಿರಿ, ನಾವು ಬಂದು ಮಧ್ಯದಲ್ಲಿ ಇದನ್ನು ತೆಗಿಯೋಣದು ನಾವು ಒಳ್ಳೆಯದಲ್ಲ, ಇದನ್ನು ಕ್ಲೋಸ್ ಮಾಡೋಣದು ಒಳ್ಳೆಯದಲ್ಲ. ಸರ್ಕಾರದ ಕಡೆಯಿಂದ ನೀವೇನೇ ಡಿಸಿಷನ್ ಮಾಡಿದ್ರು ನಮ್ಮ ಸಹಕಾರ ಇರುತ್ತೆ. ಅದು ಕ್ಲೋಸ್ ಮಾಡಿದವ್ರು ಯಾರು ಸರ್ ಈಗ ಇನ್ನೊಬ್ಬ ಅದನ್ನು ಯಾರ್ಯಾರು ಅಭಿಮಾನಿಗಳು ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೇಕಂತ ಈಗೆಲ್ಲ ಒಪ್ಕೊಂಡಿದ್ದಾರೆ. ಈಗ ಏನಿಲ್ಲ, ಎಲ್ಲರೂ ಇಲ್ಲ ಸರ್ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲ ಮಾಡೋಣ ಅಂತೇಳಿ ಎಲ್ಲರೂ ಒಪ್ಕೊಂಡು. ಈಗ ತಮ್ಮ ಗಮನಕ್ಕೆ ಬಂದರೆ ಈ ಥರ ಯಾವ ರೀತಿ ಇತ್ಯರ್ಥ ಮಾಡ್ತಾರೆ, ನಂತರದಲ್ಲಿ ಯಾವ ರೀತಿ ಉದ್ಘಾಟನೆ ಇಲ್ಲ, ಅದನ್ನ ಇತ್ಯರ್ಥ ಅನ್ನೋದೇನಿಲ್ಲ, ಅದನ್ನ ಉದ್ಘಾಟನೆ ಮಾಡಲೇಬೇಕು. ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಅವರೆಲ್ಲ ದೊಡ್ಡ ಅಭಿಮಾನಿ ನಾನು. ಆ ಪುತ್ತಲಿನ ಯಾರನ್ನ ಹೆಚ್ಚು ಕಮ್ಮಿ ಮಾಡೋಕ್ಕೆ ಬಂದರೆ ಅವ್ರ ಮುಂಚೆ ನಾನು ನಿಂದಿರ್ತೀನಿ. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಬಂದುಬಿಟ್ಟು ಬರೇ ಒಂದು ಆಲ್ಮತ ಸಮಾಜಕ್ಕೆ ಸೇರಿದವರಲ್ಲ, ನಮ್ಮಂಥ ಯುವಕರಿಗೆ ಎಷ್ಟೋ ಮಂದಿಗೆ ಪ್ರೇರೇಪಣೆ ಕೊಟ್ಟು ಒಂದು ಹೋರಾಟ ಅಂದರೆ ಯಾವ ರೀತಿಯಲ್ಲಿ ಮಾಡಬೇಕು, ಹೋರಾಟ ಅಂದರೆ ಯಾವ ರೀತಿಯಲ್ಲಿ ಮಾಡಿದ್ರೇ ಹೋರಾಟ ನಾವು ನಡೆಸ್ಕೊಂಡು ಮುಂದಕ್ಕೆ ಹೋಗ್ಬೋದು, ಒಂದು ತಾಯಿ ಭಕ್ತಿ ಯಾವ ಥರ ತೋರಿಸ್ಬೇಕಂತ ತೋರಿಸಿದಂಥವ್ರು ಸಂಗೊಳ್ಳಿ ರಾಯಣ್ಣವರು. ನಮಗೆಲ್ಲ ಅಭಿಮಾನ ಇದೆ. ಆದಷ್ಟು ಬೇಗ ಎಲ್ಲ ಇಬ್ಬರನ್ನು ಕರೆಸ್ಕೊಂಡು ಯಾವ ರೀತಿಯಲ್ಲಿ ಮಾಡ್ಬೋದು, ಮತ್ತು ನಮ್ಮ ಸರ್ಕಾರದ ಕಡೆಯಿಂದ ದೊಡ್ಡ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಮಾಡಿದ್ರೆ ಜನಕ್ಕೆ ತಲುಪುತ್ತೆ ಅಂತೇಳಿ. ಸಂಗೊಳ್ಳಿ ರಾಯಣ್ಣ ಪುತ್ತಳಿ ಅನಾವರಣ ಅಂದರೆ ಯಾರೋ ಒಬ್ಬರು ಬಂದು ಪುತ್ತಳಿ ಅನಾವರಣ ಮಾಡಿ ಹೋಗೋದಲ್ಲ, ಅವ್ರು ಏನೇನು ಮಾಡಿದ್ದಾರೆ, ಯುವಕರಿಗೆ ಏನೇನು ಮೆಸೇಜನ್ನು ಕೊಟ್ಟಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಯುವಕರಿಗೆ ತಲುಪುವಂಗೆ ನಾವು ಬಳ್ಳಾರಿಯಲ್ಲಿ ಮಾಡಬೇಕಂತ ಒಂದು. ಸರಿಗೆ